ಈರುಳ್ಳಿ ರಸ್ತೆಗೆ ಚೆಲ್ಲಿ ರೈತರ ಬೃಹತ್ ಪ್ರತಿಭಟನೆ. ರೈತರು ಬೆಳೆದ ಈರುಳ್ಳಿಗೆ ಸೂಕ್ತ ಬೆಲೆ ಸಿಗದ ಕಾರಣ ರಸ್ತೆಯ ಮೇಲೆ ಚೆಲ್ಲಿ ಪ್ರತಿಭಟನೆ. 1,000 ರೂಪಾಯಿ ಅಂದ್ರೆ ಎಲ್ಲೋ ಒಂದು ಕಲಮ 2 ಕಲಮ ಅಷ್ಟೇ, 50-500 ರೂಪಾಯಿ ಮಾಡ್ತಾ ಇದ್ದಾರೆ. ನಮಗೆ ಪುರಾಟ ಆಗ್ತಾ ಇಲ್ಲ. ಅದಕ್ಕೆ ರೈತಾಪಿ ಜೀವನಕ್ಕೆ ಇದು ಪುರಾಟ ಆಗ್ತಾ ಇಲ್ಲ. ಕೂಲಿಯ ಪಗಾರ ಏನ್ ಮಾಡ್ತಾ ಇದ್ದಾರೆ, ಇವತ್ತು ಹೆಂಡ ಪಗಾರ 500 ರೂಪಾಯಿ ಕೇಳ್ತಾರೆ, ಗಂಡ ಪಗಾರ 1000 ರೂಪಾಯಿ ಕೇಳ್ತಾರೆ. ಗಾಡಿ ಬಾಡಿಗೆ ಒಂದು ಪ್ಯಾಕೆಟ್ಗೆ 50 ರೂಪಾಯಿ, ಚೀಲಕ್ಕೆ 50 ರೂಪಾಯಿ, ತುಂಬರಿಗೆ 50 ರೂಪಾಯಿ, ಈ ಟೈಪ್ ಎಲ್ಲ ಉಳ್ಳಾಡಿ ಬಂದಂತ ರೊಕ್ಕ ಅಲ್ಲೇ ಅಡತಿಯಲ್ಲಿ ಬಿಟ್ಟು ಹೋಗೋ ಪರಿಸ್ಥಿತಿ ಆಗಿದೆ. ಅದಕ್ಕೆ ಇವತ್ತು ನಾವು ಕೇಳ್ಕೊಂಡಿದ್ದು ಏನಪ್ಪಾ ಅಂದ್ರೆ ರೈತರ ಪರವಾಗಿ ನಿಲ್ಲಿಸ್ತೀವಿ ಅಂತ ಹೇಳಿದಾಗ ನಾವು ಒಂದು ಸ್ಟ್ರೈಕ್ ಅನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ನಮಗೆ ಇವತ್ತು ಈ ಬೆಲೆ 1000 ರೂಪಾಯಿಗಿಂತ ಬೆಲೆ ಮಾಡುವವರೆಗೆ ನಮ್ಮ ಸ್ಟ್ರೈಕ್ ಇದೆ. ನಾವು ಅಡತಿಯನ್ನು ಬಂದ್ ಮಾಡಿದ್ದೇವೆ, ರಸ್ತೆಗೆ ಹೋಗಿದ್ದೇವೆ. ಸಾಹೇಬ್ರು ಏನಂದ್ರು, ಇಲ್ಲ ತಹಸೀಲ್ದಾರ್ ಸಾಹೇಬ್ರು ಡಿಸಿ ಅವರಿಗೆ ಕರೆಸ್ತೀವಿ, ನೀವು ಏನೈತಿ ಒಳಗೆ ಕೂಡ್ರಿ ಅಂದಾಗ ನಾವು ಇಲ್ಲಿಗೆ ಬಂದೀವಿ. ಅವ್ರು ಬಂದು ನಮ್ಮ ಇದನ್ನ ಒಂದು ನಿಗದಿತ ಬೆಲೆ ಗುರಿಪಡಿಸುವವರೆಗೆ ನಮ್ಮ ಹೋರಾಟನ ಕಟ್ಸಿ ನಾವು ಇತ್ತ ಹಳ್ಳಿ ಮನೆ ಬಿದ್ದಿದ್ದು ಗುಡ್ಸ್ಲ ಹಾಕೊಂಡೇವ್ ರೈತರು. ಎಲ್ಲಾರು ದಯವಿಟ್ಟು ಬೆಂಗಳೂರು ಹೋಗಿ ಬಾಗೇವಾಡಿಗೆ ಯಾರು ಉತ್ತರ ಮಾಡ್ರಿ. 23 ಇಲ್ಲೇ ಮುನ್ಗುಡಿಗಳು ಒಬ್ರು ಒಂದು ಪ್ಯಾಕೆಟ್ ಇಲ್ಲ ಮಾರ್ಕೆಟ್ ಕಳ್ಸೋದಿಲ್ಲ. ಅವರು ಬಿಜಾಪುರ, ಕೂಡಿಗಿ, ಬಾಗೇವಾಡಿ ಎಲ್ಲಿ ಕಳ್ಸೋದಿಲ್ಲ. ನೀವು ಬಂದ್ ಮಾಡಿಸ್ಬಿಡ್ರಿ. ಎಲ್ಲ ಸರಿ ನಾವು ಬೆಂಗಳೂರಿಗೆ ಹೋಗ್ಲಕ್ಕ ದಯವಿಟ್ಟು ಉಳ್ಳಾಗಡ್ಡಿ ಇಲ್ಲೇ ಕೊಳತಕೊಳ್ಳಲಕ್ಕ ಇವತ್ತ 1000 ರೂಪಾಯಿ ಮೇಲೆ. ರೈತರು ಬೆಳೆದ ಈರುಳ್ಳಿಗೆ ಸೂಕ್ತ ಬೆಲೆ ಸಿಗದ ಕಾರಣ ಇಂದು ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿಯ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ನೂರಾರು ರೈತರು ಈರುಳ್ಳಿಯನ್ನ ರಸ್ತೆಯ ಮೇಲೆ ಚೆಲ್ಲಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾ ಸ್ಥಳಕ್ಕೆ ಬಸವನ ಬಾಗೇವಾಡಿ ಸಿಪಿಐ ಗುರುಶಾಂತಗೌಡ ದಾಶ್ಯಾಳ, ತಾಲೂಕು ದಂಡಾಧಿಕಾರಿ ವೈಎಸ್ ಸೋಮನಕಟ್ಟಿ ಹಾಗೂ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕಾರ್ಯದರ್ಶಿ ಅಲ್ಲಾಭಕ್ಷ ಮುಜಾವರ ವಿಜಯಪುರ ಅವರು ಭೇಟಿ ನೀಡಿ ರೈತರ ಮನವೊಲಿಸಿ ನಂತರ ಸೂಕ್ತ ದರದೊಂದಿಗೆ ಮಾರುಕಟ್ಟೆಯನ್ನ ಪ್ರಾರಂಭ ಮಾಡಿಸಿದ್ರು. ವರದಿ ಗಂಗಾಧರ ಆರೇರ, ಬಸವನ ಬಾಗೇವಾಡಿ. ಕೂಲಿ ಪಗಾರಕ್ಕೆ ಇದಕ್ಕೂ ಸಾಲೋದಿಲ್ಲ, ನಿಮಗೆ ಕಮಿಷನ್ ಕೊಡೋಕ್ಕೂ ಸಾಲೋದಿಲ್ಲ. ಇಲ್ಲ ಅವರು 100 ರೂಪಾಯಿ ಮಾಡಿದ್ರೆ ಅವರಿಗೆ ಕಮಿಷನ್ ಕೊಡೋಕ್ಕೂ ಆಗೋದಿಲ್ಲ. ನಾವು ಬಿಟ್ಕೊಂಡು ಹೋಗೋದಾಗ್ತಿದ್ವಿ. ನಾವೇನು ಕೇಳಿದೀವಿ, 1,000 ರೂಪಾಯಿ ಮಾಡ್ರಪ್ಪ ಅಂತ ಕೇಳಿದೇವ್ರಿಗೆ. ಬೆಂಗಳೂರಾಗ ಈರುಳ್ಳಿ ರೇಟ್ 500ರಿಂದ 2,500 ಆಗ್ತೀವಿ. ಇಲ್ಲಿ 50, 100, 150 ಎಲ್ಲರೂ ಹೊಂದಾಣಿಕೆಯಾಗಿ ಕಡಿಮೆ ರೇಟಿಗೆ ತಗೋದು, ಅಲ್ಲಿ ಹೆಚ್ಚಿನ ರೇಟಿಗೆ ಮಾಡೋದು. ಈ ಪ್ರತಿಯೊಂದು ಬೆಳೆಗೆ ನಾವು ಹೋರಾಟ ಮಾಡಿ ಬೆಲೆ ತಗುವಂಥ ಸಮಸ್ಯೆ ಇದೆ. ಹಿಂಗೆ ರೈತರಿಗೆ ಬಂದಿರತಕ್ಕಂಥ ಬೆಳೆಗೆ ಏರುಪೇರು ಆದರೆ ನಾವು ಬರ್ತಕ್ಕಂಥ ದಿನಮಾನದಲ್ಲಿ ದೊಡ್ಡ ಪ್ರಮಾಣದಾಗ ನಾವು ಬಸವನಬಾಗೇವಾಡಿ APMCಯಲ್ಲಿ ಹೋರಾಟ ಮಾಡ್ತೀವಿ. ಮತ್ತು APMC ಅಧಿಕಾರಿ ಪ್ರತಿ ಸಂದರ್ಭದಾಗ ಸವಾಲನ್ನು ತಂದಾಗ ಮುಂದಿರಬೇಕು. ಇರಂಗಿಲ್ಲ ಅವ್ರಿಗೆ ಇವ್ರಿಗೇನು ಹೊಂದಾಣಿಕೆ ಅನ್ನೋದು ಗೊತ್ತಿಲ್ಲ. ಅಂದ್ರೆ ಒಟ್ಟು APMC ಅಧಿಕಾರಿ ಒಬ್ರು ಮುಂದಿರಬೇಕು, ಅವರು ಇರಂಗಿಲ್ಲ. ಇನ್ನು ಪ್ರತಿ ವಾರ ಏನು ಸವಾಲು ಇರ್ತೈತಿ ಆ ಸಂದರ್ಭದಾಗ ಆ ಅಧಿಕಾರಿ ಮುಂದಿರಬೇಕು. ಇರ್ದಿದ್ರೆ ನಾವು APMC ಆ ಅಧಿಕಾರಿ ನಾವು ಕಿವಿ ಹಾಕ್ಬಿಡ್ತಾರೆ. ಕಲ್ಲು ಸಣ್ಣದು ರಾಜ್ಯ ಕರ್ನಾಟಕ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ. ವ್ಯಾಪಾರಸ್ಥರನ್ನು ವಿಚಾರಿಸಲಾಗಿ ಮಾಲ್ ತುಂಬ ಮಳೆಗಾಲದ ಮಾಲ್ ತುಂಬ ಡ್ಯಾಮೇಜ್, ಹಳೆ ಮಾಲ್ ತುಂಬ ಕೆಟ್ಟಿರುವಂಥದ್ದು, ಡಾಗಿದ್ದಿರುವಂಥದ್ದು ಬಂದಿರ್ತದೆ ಅಂತ ಹೇಳಿದರು. ರೈತರ ಜೊತೆ ಸಮಾಲೋಚನೆ ಮಾಡಲಾಗಿ ನಿಮಗೆ ಒಂದು ಒಳ್ಳೆ ನಮ್ಮ ಮಾಲಿಗೆ ತಕ್ಕಂಥ ಧಾರಣೆ ಕೊಡ್ರಿ ಅಂತೇಳಿ ಕೇಳಿದ್ರು. ಅವರೆಲ್ಲರ ಒಂದು ಸಮ್ಮುಖದಲ್ಲಿ ಇವತ್ತು ಟೆಂಡರ್ ಶುರು ಮಾಡಿಸಿದ್ದೀವಿ. ನಿನ್ನೆ ನಮ್ಮ ಬಿಜಾಪುರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ಉಳ್ಳಾಗಡ್ಡಿ ರೇಟ್ 200ರಿಂದ 1600 ಇತ್ತು. ಇವತ್ತು ಇಲ್ಲಿ ಬೆಳಿಗ್ಗೆ 200ರಿಂದ ಮಾರುಕಟ್ಟೆ ಧಾರಣೆ ಚಾಲೂ ಮಾಡಿದ್ರಿಂದ ರೈತರು ನಮ್ಮ ಬೆಳೆದಂತಹ ಒಂದು ಖರ್ಚು ಕೂಡ ನಮಗೆ ಬರೋದಿಲ್ಲ, ಒಂದು ಒಳ್ಳೆಯ ಧಾರಣೆ ಕೊಡಬೇಕು ಅಂಥೇಳಿ ಅವರು ಕೂಗಿದ್ದರಿಂದ ರೈತರಿಗೂ ಕೂಡ ಆ ಕುರಿತು ಒಂದು ತಿಳುವಳಿಕೆಯನ್ನು ಕೊಡುವಂಥ ಪ್ರಯತ್ನ. ತಿಳುವಳಿಕೆ ಅಂತಂದರೆ ಆ ಥರ ಅಲ್ಲ, ಅವರಿಗೆ ತುಂಬ ಜ್ಞಾನ ಇರ್ತದೆ. ಬಟ್ ಈ ಸಲ ಹೆಚ್ಚಿಗೆ ಮಳೆಯಾಗಿ ಏನು ಮುಂಗಾರು ಉಳ್ಳಾಗಡ್ಡಿ ಒಂದು ಪದರು ಕೊಳೆತಿರುವುದರಿಂದ ಗ್ರಾಹಕರು ಕೂಡ ಅದಕ್ಕೆ ಬೇಡಿಕೆ ಸಲ್ಲಿಸುತ್ತಿಲ್ಲ. ಇಂತಹ ಒಂದು ಮಾಲು
ಒಂದು ಪ್ಯಾಕೆಟ್ನಲ್ಲಿ ಬಂದಾಗ 200ಕ್ಕೆ ಬಂದಾಗ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಂತಹ ಮಾಲು ಬೇರ್ಪಡಿಸಿ ಒಳ್ಳೆಯ ಮಾಲನ್ನು ತಂದಾಗ ಅದೇ ಮಾಲು ಇವತ್ತು ನಮ್ಮಲ್ಲಿ 1,000 ಕನಿಷ್ಠ ಧಾರಣೆ 400ರಿಂದ ಈಗ ತಾವು ಗಮನಿಸಿದ್ದೀರಿ 2,500ವರೆಗೆ ಧಾರಣೆಯಾಗಿರುವಂಥದ್ದು ಗಮನಿಸಿದ್ದೀರಿ. ಬೆಂಗಳೂರು ಕೂಡ ನಿನ್ನೆಯ ಮಾರುಕಟ್ಟೆ ದರ 400ರಿಂದ 2,600 ಆಗಿದೆ. ನಮ್ಮ ರೈತ ಬಾಂಧವರಿಗೆಲ್ಲ ಕೂಡ ತುಂಬ ಚೆನ್ನಾಗಿ ಗೊತ್ತಿದೆ. ಬಿಜಾಪುರದಿಂದ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಗೆ ಹೋಗಬೇಕಾದ್ರೆ ಸಾಗಾಣಿಕೆ ದರವೇ ಒಂದು ಕ್ವಿಂಟಲ್ಗೆ 500 ರೂಪಾಯಿ ಬರ್ತದೆ. ಇಲ್ಲಿ 2,000 ರೂಪಾಯಿ ಧಾರಣೆ ಸಿಕ್ಕರು ಅವರು ತುಂಬ ಖುಷಿ ಇರ್ತಾರೆ. ಆ ನಿಟ್ಟಿನಲ್ಲಿ ಒಳ್ಳೆ ಮಾಲಿಗೆ ಒಳ್ಳೆ ಬೆಲೆ ಕೊಡಬೇಕು ಅಂತ ಹೇಳಿ ನಮ್ಮ ವ್ಯಾಪಾರಸ್ಥರು ಮತ್ತು ಕಮಿಷನ್ ಏಜೆಂಟರಲ್ಲೂ ಕೂಡ